ಈ ವಾರದ ಎಪಿಸೋಡ್ಗಳಲ್ಲಿ ಪುಟಾಣಿ ಪ್ರತಿಭೆಗಳಿಗಾಗಿ ವಿಶೇಷವಾದ ಬ್ಯಾಕ್ ಟು ಸ್ಕೂಲ್ ರೌಂಡನ್ನು ನಡೆಸಲಾಗಿತ್ತು. ಜೀ ಕನ್ನಡದ ಸರಿಗಮಪ ಲಿಟಲ್ ಚಾಂಪ್ಸ್ ತೀರ್ಪುಗಾರರು ಹಿರಿಯ ಗಾಯಕರಾದ ರಾಜೇಶ್ ಕೃಷ್ಣನ್, ವಿಜಯ್ ಪ್ರಕಾಶ್ ಮತ್ತು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಜನಪ್ರಿಯ ಆಂಕರ್ ಅನುಶ್ರೀ. ಈ ವಾರದ ಎಪಿಸೋಡ್. ಈ ಸಂಚಿಕೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿರುವ ಬಾಲ ಗಾಯಕರು ತಮ್ಮ ಅದ್ಭುತ ಗಾಯನದ ಮೂಲಕ ತೀರ್ಪುಗಾರರಿಂದ ಉತ್ತಮ ಅಂಕಗಳನ್ನು ಪಡೆದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಬ್ಯಾಕ್ ಟು ಸ್ಕೂಲ್ ಥೀಮ್ ಅಡಿಯಲ್ಲಿ ಸ್ಪರ್ಧಿಗಳು ಶಾಲಾ ದಿನಗಳ ನೆನಪನ್ನು ಮರುಕಳಿಸುವಂತಹ ಉಡುಪುಗಳನ್ನು ಧರಿಸಿ ಹಳೆಯ ಹಾಗೂ ಹೊಸ ತಲೆಮಾರಿನ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನು ಹಾಡಿ ಜನರ ಮನವನ್ನು ರಂಜಿಸಿದ್ದರು. ಈ ವಾರದ ಎಪಿಸೋಡ್ಗಳಲ್ಲಿ ಪುಟಾಣಿ ಪ್ರತಿಭೆಗಳಿಗಾಗಿ ವಿಶೇಷವಾದ ಬ್ಯಾಕ್ ಟು ಸ್ಕೂಲ್ ರೌಂಡ್ ಅನ್ನು ನಡೆಸಲಾಗಿತ್ತು. ಇದೇ ಹಾಡು ಇದೇ ಭಾಷೆ ಅಂತ ಹಾಡಿ ಕೋಟ್ಯಾಗಿ ಕನ್ನಡ ಪಾಠ ಕಲಿಸುವಂತಾಗಿತ್ತು. ಸ್ಕೂಲ್ ಅಂದರೆ ಯಾರಿಗಿಷ್ಟಲ್ಲ, ಸ್ಕೂಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋದನ್ನ ಯಾರೂ ಮರೆಯೋದಿಲ್ಲ. ಅದನ್ನು ಮೆಲ್ಕಾಕೋದಕ್ಕೆ ಅಂತಲೇ ಸರಿಗಮಪ ಲಿಟಲ್ ಚಾಂಪ್ಸಲ್ಲಿ ಈ ವಾರದ ಎಪಿಸೋಡ್ನಲ್ಲಿ ಮಾಡುತ್ತಿದ್ದಾರೆ. ಇದರಲ್ಲಿ ಕ್ವಿಝನ್ನು ನಡೆಸುತ್ತಾ ಯಾರು ರಸಪ್ರಶ್ನೆಯಲ್ಲಿ ಉತ್ತರವನ್ನು ಕೊಡುತ್ತಾರೆ ಅವರಿಗೆ ಒಂದೊಂದು ಬುಕ್ಕನ್ನು ಕೊಡುತ್ತಾರೆ. ಈ ವಾರದ ರೌಂಡು ಸ್ಪೆಷಲ್ ಆದ ರೌಂಡ್ ಆಗಿದೆ, ಬ್ಯಾಕ್ ಟು ಸ್ಕೂಲ್. ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಈ ಥರ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.